Hello, good morning students. Myself Shweta Naik, Assistant Professor of Home Science, Government Home Science College, Holenarsipura. Today I am going to speak about the incidence and prevalence in India and rights of disabled children. This topic is under session 4. The course name is Children with Special Needs. Okay, so let's see the prevalence. The magnitude of disability, the magnitude of impairments, disabilities, and handicaps has been estimated differently in different countries, who report 5.21% of the population of developing countries in disabled. Approximately 50 million people in India. The first sample survey covering specific pocket in India has estimated 16.15 million affected with one or the other of four major disabilities, which are visual, hearing, locomotors and mental handicap. So students, when we see about the magnitude ಅಂದರೆ ಅಂಗವೈಫಲ್ಯದ ಪ್ರಮಾಣ ಆ ರೀತಿ ನಾವು ನೋಡಿದ್ವಿ ಅಂತ ಅಂದರೆ ಇಂಪೇರ್ಮೆಂಟ್ಸ್, ಡಿಸೆಬಿಲಿಟಿ ಮತ್ತು ಹ್ಯಾಂಡಿಕ್ಯಾಪ್ ಅನ್ನೋದು ಡಿಫ್ರೆಂಟ್ ಕಂಟ್ರಿಯಲ್ಲಿ ಡಿಫ್ರೆಂಟ್ ಪ್ರಮಾಣದಲ್ಲಿದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಡೆವಲಪಿಂಗ್ ಕಂಟ್ರಿಯಲ್ಲಿ 5.21% ಅಷ್ಟು ಡಿಸೇಬಲ್ಡ್ ಮಕ್ಕಳು ಇದ್ದಾರೆ ಅಂತ ಹೇಳ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಇಂಡಿಯಾದಲ್ಲಿ 50 ಮಿಲಿಯನ್ ಪೀಪಲ್ ಫಸ್ಟ್ ಸರ್ವೆ ಮಾಡಿದವಾಗ ಫೌಂಡ್ ಆಗಿದ್ದರು. ಆ್ಯಂಡ್ ಅದಲ್ಲದೆ 16.15 ಮಿಲಿಯನ್ ಆರ್ ಅಫೆಕ್ಟೆಡ್ ವಿತ್ 4 ಮೇಜರ್ ಡಿಸೆಬಿಲಿಟೀಸ್. ಅಂದರೆ ಅದರಲ್ಲಿ ಆ 50 ಮಿಲಿಯನ್ ಪೀಪಲಲ್ಲಿ 16.15 ಮಿಲಿಯನ್ ಇರೋರು ವಿಜುವಲ್, ಹಿಯರಿಂಗ್ ಮತ್ತು ಲೋಕೋಮೋಟರ್ ಮೆಂಟಲ್ ಹ್ಯಾಂಡಿಕ್ಯಾಪ್ನಿಂದ ಬಳಲ್ತಾ ಇದ್ದಾರೆ. ಸೊ ಇಲ್ಲಿ ನಾವು prevalence estimates for disability types in the census and the national sample survey. So ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮಾಡಿದವಾಗ ಅದ್ರ ಜೊತೆಗೆ ಈ ಸೆನ್ಸಸ್ಸನ್ನು ಮಾಡಿದವಾಗ ಇಲ್ಲಿ ನಾವು ಡಿಸೆಬಿಲಿಟಿ ಟೈಪ್ಸನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಡಿಸೆಬಿಲಿಟಿ ಟೈಪ್ಸ್ ವಿಜುವಲ್ ಆಗಿರಬಹುದು, ಸ್ಪೀಚ್ ಆಗಿರಬಹುದು, ಹಿಯರಿಂಗ್ ಆಗಿರ್ಬೋದು, ಲೋಕೋಮೋಟರ್ ಆಗಿರ್ಬೋದು, ಮೆಂಟಲ್ ಆಗಿರಬಹುದು. ಸೊ ಇಲ್ಲಿ ನಾವು ನೋಡಿದವಾಗ ಸೆನ್ಸಸ್ 2001 ಹಾಗೂ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರಕಾರ ವಿಜುವಲ್ ಡಿಸೆಬಿಲಿಟಿ ಬಂದು 48.55% ಇನ್ 2001 ಫೌಂಡ್ ಆಗಿದ್ದರೆ 15.29% ನ್ಯಾಷನಲ್ ಸರ್ವೆ ಸ್ಯಾಂಪಲ್ ಇನ್ 2002 ಫೌಂಡ್ ಆಗಿದೆ. ಸೊ ಇದೇ ರೀತಿ ನಾವು ಸ್ಪೀಚಲ್ಲಿ ನೋಡಿದವಾಗ ಇಲ್ಲಿ ನಾವು ನೋಡ್ಬೋದು 2001 48.55 ಇದೆ ಆ್ಯಂಡ್ ನ್ಯಾಷನಲ್ ಸ್ಯಾಂಪಲ್ ಸರ್ವೇದಲ್ಲಿ 15.29 ಇದೆ. ಇಲ್ಲಿ ಡಿಕ್ರೀಸನ್ನು ನಾವು ಕಾಣ್ತಾ ಇದ್ದೀವಿ, ಇಲ್ಲಿ ಪ್ರಮಾಣ ಕಡಿಮೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ಸ್ಪೀಚಲ್ಲಿ ನೋಡಿದರೆ 7.49 ಸೆನ್ಸಸ್ 2001 ಆ್ಯಂಡ್ NSS ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆಯಲ್ಲಿ 11.65 ಇದೆ. ಅಂದರೆ ಇಲ್ಲಿ ಗ್ರ್ಯಾಜುವಲಿ ಜಾಸ್ತಿ ಆಗಿದ್ದಾರೆ ಸ್ಪೀಚ್ ಡಿಸೇಬಲ್ಡ್ ಮಕ್ಕಳು. ಸೊ ಇನ್ ಕೇಸ್ ಆಫ್ ಹಿಯರಿಂಗಲ್ಲಿ ನಾವು ನೋಡಿದರೆ 5.75 ಇದ್ದಾರೆ. NSS ಸ್ಯಾಂಪಲ್ ಪ್ರಕಾರ 2002 16.56 ಇದ್ದಾರೆ. ಸೊ ಇದರ ಅರ್ಥ ಇವರು ಎಕ್ಸಾಕ್ಟ್ಲಿ ಮೋರ್ ದ್ಯಾನ್ ಡಬಲ್ ಆಗಿದ್ದಾರೆ ಹಿಯರಿಂಗ್ ಡಿಸೇಬಲ್ಡ್ ಮಕ್ಕಳು. ಸೊ ಇನ್ ಕೇಸ್ ಆಫ್ ಲೋಕೋಮೋಟರ್ ಸೆನ್ಸಸ್ ಪ್ರಕಾರ 2001 27 ಇದ್ದಾರೆ, 27.87% ಅಲ್ಲಿದ್ದರೆ 2002 57.5 ಎಕ್ಸಾಕ್ಟ್ಲಿ ಡಬಲ್ ಆಗಿದ್ದಾರೆ. ಸೊ ದೆರ್ ಈಸ್ ಅ ಇನ್ಕ್ರೀಸ್ ಇನ್ ಲೋಕೋಮೋಟರ್. ಸೊ ಆ್ಯಸ್ ವಿ ಅಬ್ಸರ್ವ್ಡ್ ಮೆಂಟಲ್ ಡಿಸೆಬಿಲಿಟಿಯಲ್ಲಿ ಅಥವಾ ಮೆಂಟಲ್ ರಿಟಾರ್ಡೇಷನಲ್ಲಿ 10.33 ಇದ್ದರೆ
ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರಕಾರ 11.34 ಇದೆ. ಹಿಯರ್ ನಾವೇನು ನೋಡಬಹುದು ಅಂತ ಅಂದರೆ ವಿಜುವಲಲ್ಲಿ ಮಾತ್ರ ಪ್ರಮಾಣ ಕಡಿಮೆಯಾಗಿದೆ 1 ವರ್ಷದ ಅವಧಿಯಲ್ಲಿ. ಉಳಿದಿದ್ದು ಸ್ಪೀಚ್, ಹಿಯರಿಂಗ್, ಲೋಕೋಮೋಟರ್, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂಟಲ್ ಓನ್ಲಿ 1% ಅಷ್ಟು ಇನ್ಕ್ರೀಸ್ ಆಗಿದೆ. ಇನ್ನು ಬಾಕಿ ಸ್ಪೀಚ್, ಹಿಯರಿಂಗ್, ಲೋಕೋಮೋಟರ್ ಡಿಸೆಬಿಲಿಟೀಸನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಸ್ಲೈಡ್ ಈಸ್ ಆನ್ ಪ್ರಿವಿಲೆನ್ಸ್ ಆಫ್ ಡಿಸೆಬಿಲಿಟಿ ಇನ್ ಇಂಡಿಯಾ. ಸೊ ಓವರಾಲ್ ಆಗಿ ಈ ಟೈಪ್ಸ್ ಆಫ್ ಡಿಸೆಬಿಲಿಟಿ ಎಷ್ಟಿದೆ ಅಂತ ಹೇಳಕ್ಕೆ ಹೋದರೆ, ಸೈಟು 27% ಇದೆ, ಹಿಯರಿಂಗು 15% ಇದೆ, ಕಮ್ಯುನಿಕೇಷನ್ ಡಿಸಾರ್ಡರ್ 13% ಇದೆ, ಫಿಸಿಕಲ್ ಡಿಸಾರ್ಡರ್ ಅಥವಾ ಫಿಸಿಕಲ್ ಡಿಸೆಬಿಲಿಟಿ 35% ಇದೆ, ಇಂಟೆಲೆಕ್ಚುವಲ್ 14% ಇದೆ, ಎಮೋಷ್ನಲ್ 15% ಇದೆ. ಸೊ ನಮ್ಮ ಡೆವಲಪಿಂಗ್ ಕಂಟ್ರಿ ಇಂಡಿಯಾದಲ್ಲಿ ಈ ಪ್ರಮಾಣದಲ್ಲಿ ನಾವು ಡಿಸೆಬಿಲಿಟಿನ ನೋಡ್ತಾ ಇದ್ದೇವೆ ಅಕಾರ್ಡಿಂಗ್ ಟು ದ ಸೆನ್ಸಸ್ 2011. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನಾವು ಡಿಸೆಬಿಲಿಟಿ ಸ್ಟೇಟಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾವನ್ನು ನಾವಿಲ್ಲಿ ನೋಡ್ತೀವಿ. ಹಿಯರ್ ಯು ಕ್ಯಾನ್ ಸಿ, ನೀವಿಲ್ಲಿ ಏನು ನೋಡಬಹುದು ಅಂತ ಅಂದರೆ ಕ್ಯಾಟಗರೀಸನ್ನು ನೋಡ್ತೀರಾ, ವಿಜುವಲ್, ಸ್ಪೀಚ್, ಹಿಯರಿಂಗ್, ಮೆಂಟಲ್. ಆ್ಯಂಡ್ ಇದು ಟೋಟಲ್ ಆಫ್ ದ ಪಾಪ್ಯುಲೇಷನ್, ಇದು ಟೋಟಲ್ ಮೇಲ್ ಪಾಪ್ಯುಲೇಷನ್ ಆ್ಯಂಡ್ ಇದು ಟೋಟಲ್ ಫೀಮೇಲ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ದ ಸೆನ್ಸಸ್. ಓಕೆ, ಸೊ ಇಲ್ಲಿ ಇದು ಬಂದು ರೂರಲ್ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಡಿಸೆಬಿಲಿಟಿ ಇದೆ ಹಾಗೂ ಪಟ್ಟಣ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಡಿಸೆಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಿದವಾಗ ರೂರಲ್ ಮತ್ತು ಅರ್ಬನ್ ಅಂತ ನೋಡಿದವಾಗ ನಾವಿಲ್ಲಿ ರೂರಲ್ ಮತ್ತು ಅರ್ಬನ್ ಅಂತ ನೋಡಿದವಾಗ ಇಲ್ಲೇನಾಗುತ್ತೆ ಅಂತಂದರೆ ಯು ಕ್ಯಾನ್ ಸಿ ರೂರಲಲ್ಲಿ ಜಾಸ್ತಿ ಇದೆ, ಅರ್ಬನಲ್ಲಿ ಕಡಿಮೆ ಇದೆ. ವಿಜುವಲ್ 9 lakhs ಇದ್ದರೆ ಅರ್ಬನಲ್ಲಿ 1,02,000 ಇದೆ. ಸ್ಪೀಚ್ ಕೇಸಲ್ಲಿ 1 lakh ಸ್ಪೀಚ್ ಡಿಸಾರ್ಡರ್ ಇದೆ, ಇಲ್ಲಿ ಓನ್ಲಿ 12,000 ಇದೆ. ಸೊ ಹಿಯರಿಂಗಲ್ಲಿ 67,000 ಇದ್ದರೆ ಇಲ್ಲಿ ಓನ್ಲಿ 6,000 ಆಫ್ ದ ಚಿಲ್ಡ್ರನ್ ಅಫೆಕ್ಟೆಡ್ ಫ್ರಮ್ ದ ಹಿಯರಿಂಗ್ ಡಿಸೆಬಿಲಿಟಿ. ಇಲ್ಲಿ 1 lakh ಅಷ್ಟು ಮೆಂಟಲ್ ರಿಟಾರ್ಡೇಷನ್ ಹಳ್ಳಿ ಪ್ರದೇಶದಲ್ಲಿ ಫೌಂಡ್ ಆದರೆ 20,000 ಮಾತ್ರ ಸಿಟಿ ಪ್ರದೇಶದಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇನ್ ನೆಕ್ಸ್ಟ್ ಸ್ಲೈಡ್ ವಿ ವಿಲ್ ಸಿ India has 20.42 lakh disabled children aged between 0 and 6 years. Around 71% of them, 14.52 lakh children, are in rural areas. There are 5.9 lakh disabled children in cities. Of them, 11 lakhs are male and 9.38 lakhs are female children. Among them, 1.49 lakh children have multiple disabilities. ಸೊ ನಾವು ಇಂಡಿಯಾದಲ್ಲಿ ಕೌಂಟ್ ಅಂತ ನೋಡಿದವಾಗ 0ದಿಂದ ಅಂದರೆ ಹುಟ್ಟಿದಾಗಿಂತ 6 ವರ್ಷದವರೆಗೂ ನಾವು ಟೋಟಲ್ ಆಗಿ 20,42,000 ಜನ ಡಿಸೇಬಲ್ಡ್ ಮಕ್ಕಳನ್ನು ನೋಡ್ತೀವಿ. ಇದರಲ್ಲಿ ಅರೌಂಡ್ 71% ಅಷ್ಟು ಮಕ್ಕಳು, ಅದರಲ್ಲಿ 71%ಅಲ್ಲಿ 14.52 ಲಕ್ಷ ಅಂದರೆ 14,52,000 ಮಕ್ಕಳು ರೂರಲ್ ಏರಿಯಾದಿಂದ ಬಂದರೆ ಅದರಲ್ಲಿ 5,09,000 ಡಿಸೇಬಲ್ಡ್ ಫ್ರಮ್ ಸಿಟೀಸ್ ಅಂದರೆ 5,09,000 ಮಕ್ಕಳು ಸಿಟಿಯಿಂದ ಬಂದಿದ್ದಾರೆ. ಅದರಲ್ಲಿ ನೆಕ್ಸ್ಟ್ 11.4 lakh ಆರ್ ಮೇಲ್ ಅಂದರೆ ಗಂಡು ಮಕ್ಕಳು 11.4,000 ಇದ್ದಾರೆ ಆ್ಯಂಡ್ ಹೆಣ್ಮಕ್ಳು 9.38 lakhs ಹೆಣ್ಮಕ್ಳು ಇದ್ದಾರೆ. ಸೊ ಅದರಲ್ಲೂ ಅಮಂಗ್ 1.49 lakh ಚಿಲ್ಡ್ರನ್ ಹ್ಯಾವ್ ಮಲ್ಟಿಪಲ್ ಡಿಸೆಬಿಲಿಟಿ. ಸೊ ಈ ಅಮಂಗ್ 20.42 lakh ಡಿಸೇಬಲ್ಡ್ ಚಿಲ್ಡ್ರನ್ನಲ್ಲಿ 1.49 lakh ಚಿಲ್ಡ್ರನ್ಸ್ ಆರ್ ಹ್ಯಾವಿಂಗ್ ಮಲ್ಟಿಪಲ್ ಡಿಸೆಬಿಲಿಟೀಸ್ ಅಂದರೆ ಅಲಾಂಗ್ ವಿತ್ ದ ಹಿಯರಿಂಗ್,
They may have physical disability, or along with the physical disability, they have mental retardation, for example, cerebral palsy, autism, ADHD. So many are there to explain about the multiple disabilities. So next, children with hearing and eyesight disability. From the lion's share among them, all age group put together, there are more than 41 lakh children with eyesight problems and 47 lakh children with the hearing disability in country, says the latest reports on 2011 census released on Monday. So 2011 ಸೆನ್ಸಸ್ ಪ್ರಕಾರ, ಜನಸಂಖ್ಯೆ ಎಣಿಕೆ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಮೆಜಾರಿಟಿ ಆಫ್ ಡಿಸೆಬಿಲಿಟಿಯಲ್ಲಿ ಸಿಂಹದ ಭಾಗ ಅಂತಂದರೆ, ಸಿಂಹದ ಭಾಗ ಜಾಸ್ತಿ ಅಂತ ನಾವು ಹೇಳ್ತೀವಲ್ಲ, ಆ ಸಿಂಹದ ಭಾಗ ಬರೀ ಹಿಯರಿಂಗ್ ಮತ್ತು ಐಸೈಟ್ ಡಿಸೆಬಿಲಿಟಿ ಇರುವಂತಹ ಮಕ್ಕಳಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ 41 ಲಕ್ಷ ಮಕ್ಕಳು ದೃಷ್ಟಿಹೀನತೆಯಿಂದ ನರಳಿದರೆ 47 ಜನ ಮಕ್ಕಳು ಹಿಯರಿಂಗ್ ಡಿಸೆಬಿಲಿಟೀಸ್ ಅಂದರೆ ಶ್ರವಣಹೀನತೆಯಿಂದ ನರಳುತ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್. Here more than 5.8 lakh children in this age group with other disabilities like autism and cerebral palsy. Uttar Pradesh has the maximum number of the children with disability. So total ಆಗಿ ಇಲ್ಲಿ ಅಕಾರ್ಡಿಂಗ್ ಟು ದ ಏಜ್ 5,80,000 ಅಷ್ಟು ಮಕ್ಕಳು ಆಟಿಸಮ್ ಮತ್ತು ಸೆರೆಬ್ರಲ್ ಪಾಲಿಸಿಗೆ ಈ ರೋಗಕ್ಕೆ ತುರ್ತಾಗಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶ ರಾಜ್ಯದಲ್ಲಿ ಜಾಸ್ತಿ ಮಕ್ಕಳಲ್ಲಿ ನಾವು ಡಿಸೆಬಿಲಿಟೀಸ್ನ ನೋಡಬಹುದು. ಸೊ ಇನ್ ಓವರಾಲ್ ಇಂಡಿಯಾದಲ್ಲಿ, ಹೋಲ್ ಇಂಡಿಯಾದಲ್ಲಿ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ನಂಬರ್ ಆಫ್ ಚಿಲ್ಡ್ರನ್ಸ್ ಆರ್ ಬಿಲಾಂಗಿಂಗ್ ಟು ದ ಡಿಸೆಬಿಲಿಟಿ. ಸೊ ಉತ್ತರ ಪ್ರದೇಶ ಬಿಟ್ಟು ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಅಂತಂದರೆ ಬಿಹಾರದಲ್ಲಿ 2.9 ಲ್ಯಾಕ್ ಮಕ್ಕಳು ಈ ಡಿಸೆಬಿಲಿಟೀಸಿಗೆ ತುರ್ತಾಗಿದ್ದಾರೆ. ಅದರ ನೆಕ್ಸ್ಟ್ ಬರೋದು ಮಹಾರಾಷ್ಟ್ರದಲ್ಲಿ 2.1 ಲ್ಯಾಕ್ ಚಿಲ್ಡ್ರನ್ಸ್ ಆರ್ ಸಫರಿಂಗ್ ಫ್ರಮ್ ಡಿಸೆಬಿಲಿಟೀಸ್. ಹಾಗೆಯೇ ನಾವು ದಕ್ಷಿಣದ ಕಡೆ ಬಂದರೆ ಆಂಧ್ರ ಪ್ರದೇಶದಲ್ಲಿ 1,27,000, ಫಾಲೋಡ್ ಬೈ ಕರ್ನಾಟಕ 92,853, ತಮಿಳುನಾಡುವಲ್ಲಿ 62,538 ಹಾಗೂ ಕೇರಳದಲ್ಲಿ 26,242 ಮಕ್ಕಳು ಸಫರಿಂಗ್ ಫ್ರಮ್ ಡಿಸೆಬಿಲಿಟಿ. ಇವರೆಲ್ಲರೂ ಡಿಸೆಬಿಲಿಟಿಗೆ ತುರ್ತಾಗಿದ್ದಾರೆ. ಸೊ ಆ ಸಣ್ಣ ರಾಜ್ಯಗಳ ಲೆಕ್ಕದಲ್ಲಿ ನೋಡಿದರೆ ಸಿಕ್ಕಿಂ ರಾಜ್ಯದಲ್ಲಿ ತುಂಬ ಕಡಿಮೆ ಮಕ್ಕಳಲ್ಲಿ ಡಿಸೆಬಿಲಿಟಿನ ಅಬ್ಸರ್ವ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ ಸೆನ್ಸಸ್. ಅದು 628ರಷ್ಟು ಮಕ್ಕಳಿಗೆ ಮಾತ್ರ ಡಿಸೆಬಿಲಿಟಿನ ಫೌಂಡ್ ಆಗಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಡಿಸೇಬಲ್ಡ್ ಮಕ್ಕಳು ಕಂಡು ಬಂದಿದ್ದು ಆಸಾಮದಲ್ಲಿ. ಅದೆಷ್ಟು ಅಂತಂದರೆ 35,742 ಈ ನಾರ್ತ್ ಈಸ್ಟ್ ಅಂದರೆ ನೈಋತ್ಯ ಭಾಗದ ರಾಜ್ಯಗಳಲ್ಲಿ ಇರೋಂತಹ ರಿಪೋರ್ಟ್. ಸೊ ಇಲ್ಲಿ ನಾವು ನಮ್ಮ ದೇಶದ ಡಿಸೆಬಿಲಿಟಿ ಪಾಪ್ಯುಲೇಷನನ್ನು ನೋಡಿದರೆ 2001 2011 ಈ 10 ವರ್ಷದ ಗ್ಯಾಪಲ್ಲಿ 22.4% ಅಷ್ಟು ಡಿಸೆಬಿಲಿಟಿ ಇನ್ಕ್ರೀಸ್ ಆಗಿದೆ ಅಂತ ನಮ್ಮ ಈ ರಿಪೋರ್ಟ್ ಹೇಳುತ್ತೆ. ಸೊ ನೆಕ್ಸ್ಟ್, ದ ನಂಬರ್ ಆಫ್ ಡಿಸೇಬಲ್ಡ್ which was 2.1 crore in 2001 rose in 2011 to 2.68 crore, 1 crore males and 1.18 crore females. Rural area have more disabled people than urban areas. So ಈ ಸೆನ್ಸಸ್ ಪ್ರಕಾರ 2001ನಲ್ಲಿ ಸುಮಾರು 2,19,00,000 ಅಷ್ಟು ಇದ್ದವರು 2001ರಲ್ಲಿ ಡಿಸೆಬಿಲಿಟಿ ಕೌಂಟು 2,19,00,000 ಇದ್ದಿದ್ದು 2011ರಲ್ಲಿ 2,68,00,000 ಆಗಿದೆ. ಅದರಲ್ಲಿ 1,05,00,000 ಗಂಡು ಮಕ್ಕಳಾದರೆ 1,18,00,000 ಹೆಣ್ಮಕ್ಳಾಗಿದ್ದಾರೆ.
ಸೊ ಇದರಲ್ಲಿ ಓವರಾಲ್ ಆಗಿ ರೂರಲ್ ಏರಿಯಾಸಲ್ಲಿ ಡಿಸೆಬಿಲಿಟಿ ಅನ್ನೋದು ಜಾಸ್ತಿ ಕಂಡು ಬಂದಿದೆ, ಪಟ್ಟಣ ಏರಿಯಾಕ್ಕೆ ಹೊಂದಿಕೆ ಮಾಡಿ ನೋಡಿದರೆ. ಇನ್ನು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಸ್ಸಾ, ಜಮ್ಮು ಕಾಶ್ಮೀರ್ ಮತ್ತು ಸಿಕ್ಕಿಂ ಅಂತಹ ಪ್ರದೇಶದಲ್ಲಿ 2.5% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಅಷ್ಟು ಡಿಸೇಬಲ್ಡ್ ಮಕ್ಕಳ ಲೆಕ್ಕಾಚಾರವನ್ನು ನೋಡಲಾಗಿದೆ. ಆದರೆ ಇನ್ ತಮಿಳುನಾಡು, ಆಸಾಮ್ ಆರ್ ದೋಸ್ ವೇರ್ ಡಿಸೇಬಲ್ಡ್ ಪಾಪ್ಯುಲೇಷನ್ ಈಸ್ ಲೆಸ್ ದೆನ್ 1.75% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸೊ ಸೆನ್ಸಸ್ ಪ್ರಕಾರ ಈ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಸ್ಸಾ, ಜಮ್ಮು ಕಾಶ್ಮೀರ್ ಹಾಗೂ ಸಿಕ್ಕಿಂ ಪ್ರದೇಶದಲ್ಲಿ 2.5% ಅಷ್ಟು ಟೋಟಲ್ ಪಾಪ್ಯುಲೇಷನಿನ 2.5% ಅಷ್ಟು ಮಕ್ಕಳು ಡಿಸೆಬಿಲಿಟಿಗೆ ತುರ್ತಾಗಿದ್ದಾರೆ. ಅದರಲ್ಲಿ ತಮಿಳುನಾಡು ಮತ್ತು ಆಸಾಂ ಪ್ರದೇಶದಲ್ಲಿ ಬರೀ 1.75% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಅಷ್ಟು ಮಕ್ಕಳು ಮಾತ್ರ ಡಿಸೆಬಿಲಿಟಿಗೆ ತುತ್ತಾಗಿದ್ದಾರೆ. ಸೊ ನೆಕ್ಸ್ಟ್ ನಾವು ರೈಟ್ಸ್ಗಳನ್ನು ನೋಡೋಣ. ಸೊ ಇಷ್ಟೊತ್ತವರೆಗೂ ನಾವು ಈ ಡಿಸೆಬಿಲಿಟಿ ಮಕ್ಕಳ ಪ್ರಮಾಣದ ಬಗ್ಗೆ ನಾವು ನೋಡ್ತಾ ಇದ್ವಿ. ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣತೆ ಅವ್ರದ್ದಿದೆ, ಎಷ್ಟು ಜನಸಂಖ್ಯೆ ಅವ್ರದ್ದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ನಾವು ಇಟ್ಸ್ ಟೈಮ್ ಟು ಸಿ ದ ರೈಟ್ಸ್ ಆಫ್ ಡಿಸೇಬಲ್. ಸೊ ಈ ವಿಕಲಚೇತನ ಹಕ್ಕುಗಳ ಪ್ರಕಟಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದ ಡಿಕ್ಲರೇಷನ್ ಆಫ್ ದ ರೈಟ್ಸ್, ಅವ್ರಿಗೇನೇನು ರೈಟ್ಸ್ಗಳನ್ನು ಹೇಳಿದ್ದಾರೆ ಅಂತ. ದ ಸೇಮ್ ಫಂಡಮೆಂಟಲ್ ರೈಟ್ಸ್ ಆ್ಯಸ್ ಅದರ್ ಹ್ಯೂಮನ್ ಬೀಯಿಂಗ್ಸ್, ದ ರೈಟ್ ಟು ಎಂಜಾಯ್ ಅ ಡಿಸೆಂಟ್ ಲೈಫ್ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್ ಅಂತ ಅಂದರೆ, ಇತರ ಮಾನವರಂತೆಯೇ ಇರುವ, ಅಂದರೆ ಬೇರೆ ನಾರ್ಮಲ್ ಮಾನವರಿಗೆ ಇರುವಂತಹ ಮೂಲಭೂತ ಹಕ್ಕುಗಳನ್ನೂ ಸಹ ಅದೇ ಹಕ್ಕುಗಳು ಇವರಿಗೂ ಸಹ sorry for the disturbance. So some fundamental rights as other human beings, that right to enjoy a decent life as normal as possible. ಸೊ ಇತರ ಮನುಷ್ಯರಂತೆ ಸಹ ಇವರಿಗೂ ಕೂಡ ಅದೇ ಮೂಲಭೂತ ಹಕ್ಕುಗಳು ಅನ್ವಯವಾಗುತ್ತೆ. ಸೊ ಇವರು ಸಹ ಯೋಗ್ಯವಾದ ಜೀವನವನ್ನು ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಆನಂದಿಸುವ ಹಕ್ಕು ಇವರುಗಳಿಗಿದೆ. ಟು ರೆಸ್ಪೆಕ್ಟ್ ಫಾರ್ ದೇರ್ ಹ್ಯೂಮನ್ ಡಿಗ್ನಿಟಿ, ಅವರ ಮಾನವ ಘನತೆಯನ್ನು ಗೌರವಿಸುವುದು ಸಹ ಒಂದು ಹಕ್ಕು. ಸೊ ಟು ದ ಸೇಮ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆ್ಯಸ್ ದೇರ್ ಫೆಲೋ ಸಿಟಿಸನ್ಸ್. ಸೊ ತಮ್ಮ ಸಹವರ್ತಿ ನಾಗರಿಕರಂತೆಯೇ ಸಹ ಅವರಿಗೂ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಇವೆ. ಟು ದ ಮೇಜರ್ ಎನೇಬಲಿಂಗ್ ದೆಮ್ ಟು ಬಿಕಮ್ ಆ್ಯಸ್ ಸೆಲ್ಫ್-ರಿಲಯಂಟ್ ಆ್ಯಸ್ ಪಾಸಿಬಲ್ ಆ್ಯಸ್. ಸೊ ಅವರು ಸಾಧ್ಯವಾದಷ್ಟು ಸ್ವಾವಲಂಬಿಗಳಾಗಿ ಇರುವಂತೆ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅಥವಾ ನಮ್ಮಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲಾರ್ದ ಹಾಗೆ ನಾವು ನೋಡಿಕೊಳ್ಬೇಕು. ಟು ಮೆಡಿಕಲ್, ಸೈಕಲಾಜಿಕಲ್ ಆ್ಯಂಡ್ ಫಂಕ್ಷನಲ್ ಟ್ರೀಟ್ಮೆಂಟ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ಪ್ಲೇಸ್ಮೆಂಟ್ ಸರ್ವಿಸಸ್ ಟು ಹೆಲ್ಪ್ ಡೆವಲಪ್ ದೇರ್ ಸ್ಕಿಲ್ಸ್, ಫೋಸ್ಟರಿಂಗ್ ದೇರ್ ಪ್ರೊಸೆಸ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಸೊ ವೈದ್ಯಕೀಯ, ಮಾನಸಿಕ ಮತ್ತು ಕ್ರಿಯಾತ್ಮಕ ಚಿಕಿತ್ಸೆಗೆ, ಪುನರ್ವಸತಿ ಮತ್ತು ನಿಯೋಜನೆ ಸೇವೆಗಳಿಗೆ ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಅವರ ಸಾಮಾಜಿಕ ಏಕೀಕರಣದ ಪ್ರಕ್ರಿಯೆಯನ್ನು ನಾವೆಲ್ಲರೂ ಉತ್ತೇಜಿಸಬೇಕು. ಸೊ ಅವರಿಗೆ ಅವರನ್ನು ಉತ್ತೇಜಿಸಲು ಅಥವಾ ಅವರನ್ನು ಇಂಪ್ರೂವ್ ಮಾಡಿಕೊಳ್ಳಕ್ಕೆ ಈ ರೈಟ್ಸ್ ಅವರಿಗೆ ಅನ್ವಯವಾಗುತ್ತೆ. To economic and social security, providing them with a decent level of living, to work according to their capacities in a useful product and remunerative occupation. ಸೊ ಉಪಯುಕ್ತ ಮತ್ತು ಉತ್ಪಾದಕ ಮತ್ತು ಸಂಭಾವನೆ ಪಡೆಯುವ ಉದ್ಯೋಗದಲ್ಲಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಲು ಯೋಗ್ಯವಾದಲ್ಲಿ ಅವರ ಯೋಗ್ಯತೆಗೆ ಅನುಗುಣವಾಗಿ ಜೀವನ ಮಟ್ಟವನ್ನು ಒದಗಿಸುವ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯ ಹಕ್ಕು ಇವರಿಗಿದೆ.
So next, to their special needs in all stages of the social and economical planning. ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಯ ಎಲ್ಲ ಹಂತಗಳಲ್ಲಿ ಅವರಿಗೆ ವಿಶೇಷ ಅಗತ್ಯಗಳ ಹಕ್ಕುಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಟು ಲಿವ್ ವಿತ್ ದೇರ್ ಫ್ಯಾಮಿಲಿ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಆಲ್ ಸೋಷಿಯಲ್, ಕ್ರಿಯೇಟಿವ್ ಆ್ಯಂಡ್ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್. ಸೊ ಅವರ ಕುಟುಂಬದೊಂದಿಗೆ ವಾಸಿಸಲು ಮತ್ತು ಎಲ್ಲ ಸಾಮಾಜಿಕ, ಸೃಜನಶೀಲ ಮತ್ತು ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಹಕ್ಕು ಇವರಿಗಿದೆ. ದೆನ್ 9th one is in case of person requiring special establishment, their environment and living conditions shall be as normal as possible. ಸೊ ಈ ವಿಶೇಷ ಸಂಸ್ಥೆಗಳು ಅಗತ್ಯವಿರುವ ವ್ಯಕ್ತಿಗಳ ಸಂದರ್ಭದಲ್ಲಿ ಅವರ ಪರಿಸರ ಮತ್ತು ಜೀವನ ಸ್ಥಿತಿಯನ್ನು ಸಾಧ್ಯವಾಗಿರುವಷ್ಟು ಸಾಮಾನ್ಯವಾಗಿರಲು ನಾವೆಲ್ಲರೂ ಸಹಕರಿಸಬೇಕು. ಆ ಸಾಮಾನ್ಯವಾಗಿರುವುದು ಅಥವಾ ಸಾಮಾನ್ಯವಾಗಿ ಇಟ್ಟುಕೊಳ್ಳುವುದು ಇವ್ರದ್ದೊಂದು ಹಕ್ಕಾಗಿದೆ. ದೆನ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಡಿಸ್ಕ್ರಿಮಿನೇಷನ್. ಶೋಷಣೆ ಮತ್ತು ತಾರತಮ್ಯಗಳ ವಿರುದ್ಧ ಇವರಿಗೆ ಕಾನೂನು ಪ್ರಕಾರ ರಕ್ಷಣೆ ಇದೆ. ದ ಲೀಗಲ್ ಏಡ್, ಕಾನೂನು ನೆರವು ಇವ್ರುಗಳಿಗೂ ಇದೆ. ಟು ಎಂಜಾಯ್ ದೀಸ್ ರೈಟ್ಸ್ ರಿಗಾರ್ಡ್ಲೆಸ್ ಆಫ್ ರೇಸ್, ಸೆಕ್ಸ್, ಕಲರ್, ರಿಲಿಜಿಯನ್, ನೇಷನ್ ಆ್ಯಂಡ್ ಸೋಷಿಯಲ್ ಒರಿಜಿನ್. ಸೊ ಈ ಜನಾಂಗ, ಲಿಂಗ, ಬಣ್ಣ, ಧರ್ಮ, ರಾಷ್ಟ್ರ ಮತ್ತು ಸಾಮಾಜಿಕ ಮೂಲವನ್ನು ಲೆಕ್ಕಿಸದೆ ಈ ಎಲ್ಲ ಹಕ್ಕುಗಳನ್ನು ಆನಂದಿಸುವ ಹಕ್ಕು ಇವ್ರುಗಳಿಗಿದೆ. ಸೊ ಇವೆಲ್ಲ ಹಕ್ಕುಗಳ ಬಗ್ಗೆ, ಇವೆಲ್ಲ ಹಕ್ಕುಗಳು ನಮ್ಮ ಈ ಡಿಸೇಬಲ್ಡ್ ಮಕ್ಕಳಿಗೆ ಅಥವಾ ಈ ಡಿಸೇಬಲ್ಡ್ ಪರ್ಸನ್ಗಳಿಗೆ ನಮ್ಮ ಸರ್ಕಾರವು ಅನ್ವಯ ಮಾಡುವಂತೆ ಅಥವಾ ಅನುವು ಮಾಡುವಂತೆ ಮಾಡಿಕೊಡಲಾಗಿದೆ. ಸೊ ಇವತ್ತಿನ ಸೆಷನ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ದ ಪ್ರಿವಿಲೆನ್ಸ್ ಆ್ಯಂಡ್ ದ ಇನ್ಸಿಡೆನ್ಸ್ ಆಫ್ ಡಿಸೇಬಿಲಿಟಿ, ಅದ್ರ ಜೊತೆಗೆ ರೈಟ್ಸ್ ಆಫ್ ಡಿಸೇಬಲ್ಡ್ ಚಿಲ್ಡ್ರನ್. ಥ್ಯಾಂಕ್ ಯು.